ಇನ್ನೊಂದು ನಿನ್ನೆ ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ನ ಭೇಟಿ ಮಾಡಿದೆ. ನಾನು ಖಟ್ಟರ್ ಸಾಹೇಬ್ರನ್ನ ಭೇಟಿ ಮಾಡಿ ಕೆಲವು ಇರುವಂತಹ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಕೂಡ ನಾನು ಕೇಳ್ಕೊಂಡಿದ್ದೇನೆ. ಹಿಂದೆ BMRC 2 ಈಗೇನ್ ನಾವು ಮಾಡಿದೀವಿ, ಜುಲೈ 10ರಲ್ಲಿ ಆಗಿದ್ದಂತ ಒಂದು DPR ಅಂದ್ರೆ 15 ವರ್ಷದ ಹಿಂದೆ ಆ 26,000 ಕೋಟಿ ಇತ್ತು. ಈಗ 40,000 ಕೋಟಿ ಆಗಿದೆ. ಲ್ಯಾಂಡ್ ಅಕ್ವಿಷನ್ 2,500 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಹಿಂದೆ 2,250 ಇತ್ತು, ಈಗ 5,195 ಕೋಟಿ ಇದೆ. ಒಟ್ಟು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 3,000 ಜಾಸ್ತಿ ಆಗಿದೆ. ಸಿವಿಲ್ ವರ್ಕ್ಸ್ 12,000 ಇದ್ದಿದ್ದು 16,000 ಕೋಟಿ ಆಗಿದೆ. ಒಟ್ಟು 4,000 ಕೋಟಿ ರೂಪಾಯಿ 4,400 ಕೋಟಿ ರೂಪಾಯಿ ಅಷ್ಟು ಬರೀ ಆ ಇದಕ್ಕೆ ಜಾಸ್ತಿ ಆಗಿದೆ. ಒಟ್ಟು 26,000 ಇದ್ದು ಟೋಟ್ಲಿ ಈಗ ಆಸ್ ಆನ್ 5/6/25 ನಾವು ಅಪ್ರೂವ್ ಮಾಡಿರೋ ಪ್ರಕಾರ 40,000 ಕೋಟಿ ರೂಪಾಯಿ ಆಗಿದೆ. ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ನೀವು ಅಪ್ರೂವಲ್ ಕೊಡಬೇಕು ಅಂತ ಹೇಳಿ ಡಿಸೆಂಬರ್ 26ನೇ ತಾರೀಕು 6ರೊಳಗಡೆ ನಾವು ಅದನ್ನು ಮುಗಿಸ್ತೇವೆ ಅನ್ನೋದನ್ನ ನಾನು ಬೆಂಗಳೂರಲ್ಲೂ ಕೂಡ ನಾನು ರಿವ್ಯೂ ಮೀಟಿಂಗ್ ಮಾಡಿದ್ದೆ. ಅದು ಕೂಡ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಕ್ಲಿಯರ್ ಮಾಡ್ಕೊಡಿ ಅಂತೇಳಿ. 3Aಗೆ ಅಂದ್ರೆ ಫೇಸ್ 3ಗೆ 36.59 ಕಿಲೋಮೀಟರ್ ಸರ್ಜಾಪುರದಿಂದ ಹೆಬ್ಬಾಳು 28 ಸ್ಟೇಷನ್ ಬರ್ತದೆ. ವಿತ್ ಎಲಿವೇಟೆಡ್ ಸೆಕ್ಷನ್ 22 ಕಿಲೋಮೀಟರ್, ಅಂಡರ್ ಗ್ರೌಂಡ್ 14 ಕಿಲೋಮೀಟರ್ ಎಸ್ಟಿಮೇಟೆಡ್ ಕಾಸ್ಟ್. ಅದು ಕೂಡ ನೀವು ನಂಗೆ ಅಪ್ರೂವಲ್ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ. ಸುಮಾರು 28,000 ಕೋಟಿ ರೂಪಾಯಿ ಒಟ್ಟು, ಅದು 28,405 ಕೋಟಿ ರೂಪಾಯಿ. ನಾವು 15/1ರಲ್ಲೇ ಈಗಾಗಲೇ ನಾವು 15/1/25ರಲ್ಲೇ ನಾವು ಅದನ್ನ ಸಬ್ಮಿಟ್ ಮಾಡಿದ್ದೇವೆ. ಆಮೇಲೆ ಅವರು ಒಂದು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು, ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ಸೈಸ್ತಾರ ಅಂತ ಒಂದು ಸಂಸ್ಥೆ ಕೈಲಿ ಅವರು ಮಾಡಿಸ್ತಾ ಇದ್ದಾರೆ. ಅವರೇನೋ 2,000 ರೂಪಾಯಿ 2 ಸ್ಟೇಷನ್ ಬಿಡಬೇಕು ಅಂತ ಹೇಳಿದ್ದಾರೆ. ಆಯ್ತು, ನೀವೇನ್ ಬೇಕಾದ್ರೂ ತೀರ್ಮಾನ ಮಾಡಿ ನಮ್ಗೆ ಅಪ್ರೂವಲ್ ಕೊಡಿ, ನಮ್ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ. RTPS ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, RRTS. ಬೆಂಗಳೂರು ಬಿಡದಿ ಮೈಸೂರು ಮಧ್ಯ, ಬೆಂಗಳೂರು ಹಾರೋಳ್ಳಿ ಕನಕಪುರ, ಬೆಂಗಳೂರು ನೆಲಮಂಗಲ ತುಮಕೂರು, ಬೆಂಗಳೂರು ಏರ್ಪೋರ್ಟ್ ಚಿಕ್ಕಬಳ್ಳಾಪುರ, ಹೊಸಕೋಟೆ ಕೋಲಾರ, ಇದಕ್ಕೆಲ್ಲ ಕೂಡ DPR ತಯಾರು ಮಾಡ್ಲಿಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಮುಂದಕ್ಕೆ ಪ್ರಾಜೆಕ್ಟ್, ಯಾಕೆಂದ್ರೆ ಸ್ಯಾಟಲೈಟ್ ಟೌನ್ಗಳು ಅಲ್ಲಿ ಬೆಳೆಸಬೇಕು, ಬೆಂಗಳೂರಿಗೆ ದಟ್ಟಣೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಅವ್ರಿಗೆ ಪ್ರಮುಖವಾಗಿ ತಿಳಿಸಿದ್ದೇವೆ. ಅದು ಕೂಡ ಅವ್ರ ಗಮನದಲ್ಲಿ ತೆಗೆದುಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ. ಇದು ಬಹಳ ಪ್ರಮುಖವಾದಂತ ವಿಚಾರಕ್ಕೆ ನಾನು ಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ಅವ್ರಿಗೆ ನಾನು ರಿಕ್ವೆಸ್ಟ್ ಅನ್ನ ನಾನು ಮಾಡಿದ್ದೇನೆ. ಅವರು ನಮ್ಗೆ ಸಹಕಾರ ಕೊಡ್ತೀವಿ, ಪ್ರಾಬ್ಲಮ್ಸ್ ನ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಹೇಳಿದ್ದಾರೆ. ನಾನು ಹೇಳಿದೆ, ನೀವು ಬೆಂಗಳೂರಿಗೆ ನೀವು ಶಕ್ತಿ ಕೊಡಲಿಲ್ಲ ಅಂತಂದ್ರೆ ನಾವು ಇಡೀ ದೇಶಕ್ಕೆ ಒಂದು ಅವಮಾನ ಮಾಡ್ದಂಗೆ ಆಗ್ತದೆ ಅಂತ ಕೂಡ ನಾನು ತಿಳಿಸಿದ್ದೇನೆ. ಯಾಕೆಂದ್ರೆ ಇವತ್ತಿರೋ ಬೆಂಗಳೂರಿನ ಪ್ರಪಂಚ ನೋಡ್ತಾ ಇದೆ, ಎಲ್ಲ ಹೊರಗಡೆಯಿಂದ ಪಾಪ್ಯುಲೇಷನ್ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ಅವ್ರಿಗೆ ಮಂದಟ್ ಮಾಡಿ ಕೊಟ್ಟು